ಜಾನುವಾರು ಅರ್ಥಾತ್ ದನ ಮಾರಾಟ ಆರೋಪ ಒಂದು ಕುಟುಂಬದ ಆಸ್ತಿಯನ್ನ ಮುಟ್ಟುಗೋಲು ಮಾಡಲಾಗಿತ್ತು. ಆ ಆಸ್ತಿಯನ್ನ ಕೋರ್ಟ್ ಈಗ ಬಿಡುಗಡೆ ಮಾಡಿದೆ. ಬಿಡುಗಡೆ ಆದೇಶ ಹೊರಡಿಸಿದೆ. ಕಸಾಯಿಗೆ ಅರ್ಥಾತ್ ಕಸಾಯಿ ಖಾನೆಗೆ ಜಾನುವಾರನ್ನ ಮಾರಾಟ ಮಾಡಿದ್ರು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ತಿಯನ್ನ ಮುಟ್ಟುಗೋಲು ಮಾಡ್ಕೊಂಡಿದ್ರು ಧರ್ಮಸ್ಥಳ ಪೊಲೀಸರು. ಆ ಆಸ್ತಿಯನ್ನ ನ್ಯಾಯಾಲಯ ಬಿಡುಗಡೆ ಮಾಡಿದೆ. ಖರೀದಿ ಮಾಡಿದ್ದ ಕುಟುಂಬದ ಮನೆ ಸೀಸ್ ಮಾಡಿದ್ದ ಧರ್ಮಸ್ಥಳ ಪೊಲೀಸರು, ಈ ಕಸಾಯಿ ಖಾನೆ ಅಂತ ಏನು ಕರಿತೀವಿ, ಅಲ್ಲಿಗೆ ಆ ಕುಟುಂಬಸ್ಥರು 2 ದನಗಳನ್ನು ಮಾರಾಟ ಮಾಡಿದ್ರು. ಪೊಲೀಸರ ಕ್ರಮವನ್ನು ಪ್ರಶ್ನೆ ಮಾಡಿದ್ದ BM ಭಟ್ ಕೋರ್ಟಿಗೆ ಮನವಿ ಹಾಕಿದ್ರು. ಪ್ರಕರಣದ ವಿಚಾರವನ್ನು ಪರಿಶೀಲಿಸಿ ನ್ಯಾಯ ಒದಗಿಸಿದ ಪುತ್ತೂರು AC ನ್ಯಾಯಾಲಯ ದನ ಮಾರಾಟ ಆರೋಪ ಮುಟ್ಟುಗೋಲು ಹಾಕಿದ್ದ ಆಸ್ತಿ ಬಿಡುಗಡೆಗೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಅದರ ಅನ್ವಯ ಆ ಮನೆಯನ್ನು ಸೀಸ್ ಮಾಡಲ್ಪಟ್ಟ ಮನೆಯನ್ನು ಬಿಡುಗಡೆ ಮಾಡಲಾಗಿದೆ. ದನ ಸಾಗಾಟಗಾರರ ಮೇಲಿನ FIR ಆಧರಿಸಿ ಇದರ ಸಾರಾಂಶ ಹೇಳ್ತಾ ಇದ್ದೀನಿ. ಧರ್ಮಸ್ಥಳ ಪೊಲೀಸರು ಜಪ್ತಿ ಮಾಡಿದ್ದಾರೆ ಎನ್ನಲಾದ ಮನೆಗಳವು. ಅದು ಒಂದು ಅಪ್ಪಟ ಅಸಂವಿಧಾನಿಕ ಅಂದರೆ 2/11/2025 ಧರ್ಮಸ್ಥಳ ಪೊಲೀಸರು ಮೊಹಮ್ಮದ್ ಸಿನಾನ್, ಇಬ್ರಾಹಿಂ ಖಲೀಲ್, ಜೊಹರಾ ಎಂಬುವವರ ವಿರುದ್ಧ ಅಕ್ರಮ ದನ ಸಾಗಾಟ, ನೋಡಿ ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಅವರು ಭಟ್ಟು ಆ ಪೊಲೀಸರ ಕ್ರಮವನ್ನು ಪ್ರಶ್ನಿಸಿ ಕೋರ್ಟಿಗೆ ಅರ್ಜಿ ಹಾಕಿದ್ರು. ಕೋರ್ಟ್ನ ನೇತೃತ್ವದಲ್ಲಿ ಆ ಸೀಸ್ ಆದಂತಹ ಮನೆ ಬಿಡುಗಡೆಗೊಂಡಿದೆ. ಈ ಹೇಳಿದ ಹೆಸರಿನಂತೆ ಅವರ ವಿರುದ್ಧ FIR ದಾಖಲಾಗಿತ್ತು. ಜೊಹರಾ ಅವರು ದನದ ಮಾರಾಟಗಾರರು, ಆದರೆ ಪೊಲೀಸರು FIRನಲ್ಲಿ ಹೆಸರು ಇಲ್ಲದೆ ಇರುವ ಸಾರಮ್ಮ ಅವರಿಗೆ ಜಪ್ತಿ ನೋಟಿಸ್ ಜಾರಿ ಮಾಡಿ ಮನೆಯನ್ನು ಜಪ್ತಿ ಮಾಡಿದ್ರು ಅನ್ನೋ ಆರೋಪ. ಈ ಜಪ್ತಿ ನೋಟಿಸ್ ಮತ್ತು ಮನೆ ಜಪ್ತಿ ಅಕ್ರಮವಾಗಿದ್ದು ತಕ್ಷಣ ಜಪ್ತಿಯನ್ನು ರದ್ದು ಮಾಡಿ ಮನೆಯನ್ನು ಹಿಂದಿರುಗಿಸಬೇಕು ಎಂದು ವಕೀಲರು CPIM ತಾಲೂಕು ಕಾರ್ಯದರ್ಶಿ BM ಭಟ್ ಅವರು ತಹಶೀಲ್ದಾರ್ ಭೇಟಿಯಾಗಿ ಆಗ್ರಹ ಪತ್ರವನ್ನು ಸಲ್ಲಿಸಿದರು. ಅದಾದ ನಂತರ ನ್ಯಾಯಾಲಯದಲ್ಲಿ ಮರುಪರಿಶೀಲನೆ ಆಗಿ ಸೆಕ್ಷನ್ 11/1D ಅಂದರೆ 1960ರ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆಯನ್ನು ಕರ್ನಾಟಕ ವಧೆ ತಡೆ ಮತ್ತು ದನಗಳ ಸಂರಕ್ಷಣಾ ಕಾಯ್ದೆ 2020 ಜೊತೆಗೆ ಉಲ್ಲೇಖಿಸಿದಾಗ ಅಕ್ರಮ ವಧೆಯಲ್ಲಿ ಬಳಸುವ ದನಗಳ ಸಂಬಂಧ ಆವರಣಗಳು ಮತ್ತು ವಸ್ತುಗಳನ್ನು ವಶಪಡಿಸಿಕೊಳ್ಳುವ ಅಧಿಕಾರವನ್ನು ಅಧಿಕಾರಿಗಳಿಗೆ ನೀಡುತ್ತದೆಯೇ ಹೊರತು ಆ ಕುಟುಂಬದ ಮನೆಗಳನ್ನು ಸೀಸ್ ಮಾಡುವ ಅಧಿಕಾರ ಕಾನೂನಾಗಲಿ ಸಂವಿಧಾನ ಆಗಲಿ 1960ರ ಪ್ರಾಣಿ ವಧೆಯ ಕಾಯ್ದೆಯ ಅಡಿ ಆ ಥರ ಇಲ್ಲ. ಈ ಕುಟುಂಬಸ್ಥರು ಬಳಸಿದ ಆಯುಧಗಳೇನಿತ್ತು, ಆ ಪ್ರಾಣಿಗಳನ್ನು ಕಡಿಯುವಂಥ ಆಯುಧ, ಅದನ್ನು ಪೊಲೀಸರು ಸೀಸ್ ಮಾಡಬಹುದಾಗಿತ್ತು. ಜೊತೆಗೆ ಆ ಪ್ರದೇಶದಲ್ಲಿ ಸಿಕ್ಕಿಬಿದ್ದಂತಹ ಒಂದಷ್ಟು ಸಲಕರಣೆಗಳು ಅದನ್ನು ಕೂಡ ಪೊಲೀಸರು ಸೀಸ್ ವೇಳೆ ವಶಪಡಿಸಿಕೊಳ್ಬಹುದು. ಆದರೆ ಆ ಕುಟುಂಬದವರು ವಾಸಿಸ್ತಾ ಇದ್ದಂತಹ ಮನೆಯನ್ನು ಸೀಸ್ ಮಾಡುವ ಅವಕಾಶವನ್ನು ಕಾನೂನು ಕೊಟ್ಟಿಲ್ಲ. ನ್ಯಾಯಾಲಯ ಪರಿಶೀಲನೆ ಮಾಡಿತು. ಕಸಾಯಿಗೆ ಜಾನುವಾರು ಮಾರಾಟ ಮಾಡಿದ ಆರೋಪವನ್ನು ಹೊತ್ತುಕೊಂಡಿದ್ದಂತಹ ಸಾರಾ ಎನ್ನುವಂತಹ ಮಹಿಳೆಯ ಮನೆಯನ್ನು ವಾಪಸ್ ಕೊಡಿಸುವಲ್ಲಿ ನ್ಯಾಯಾಲಯ ಪಾತ್ರ ವಹಿಸಿತ್ತು. ಖರೀದಿ ಮಾಡಿದ್ದ ಕುಟುಂಬದ ಮನೆ ಸೀಸ್ ಮಾಡಿದ್ದ ಧರ್ಮಸ್ಥಳ ಪೊಲೀಸರು. ಇನ್ನು ಪಟ್ರಮೆ ಗ್ರಾಮ, ಆ ಧರ್ಮಸ್ಥಳದ ಪಟ್ರಮೆ ಗ್ರಾಮದ ಸೀಸ್ ಆದಂಥ ಮನೆಯನ್ನು ಬಿಡುಗಡೆಗೊಳಿಸಿದಂತಹ ನ್ಯಾಯಾಲಯ ಪೊಲೀಸರ ಕ್ರಮ ಪ್ರಶ್ನಿಸಿದ್ದ BM ಭಟ್ ಪ್ರಕರಣ ಮರುಪರಿಶೀಲಿಸಿ ನ್ಯಾಯ ಒದಗಿಸಿದೆ ಪುತ್ತೂರು AC ನ್ಯಾಯಾಲಯ. ಒಟ್ಟಾರೆ ಮನೆ ಕಳೆದುಕೊಂಡಿದ್ದ ಕುಟುಂಬಸ್ಥರಿಗೆ ಮನೆ ಸಿಕ್ಕಂತಾಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.